ದ್ವಿತೀಯ PUC ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಗೆ ಸ್ವಾಗತ ಸುಸ್ವಾಗತ ವಿದ್ಯಾರ್ಥಿಗಳೇ. ಇವತ್ತು ದ್ವಿತೀಯ PUC ಪರೀಕ್ಷೆಯಲ್ಲಿ ಕೇಳುವಂತಹ ಪ್ರಶ್ನೆ ನಂಬರ್ 11 ಪ್ಯಾಸಿವ್ ವಾಯ್ಸ್ ಅನ್ನುವಂಥದ್ದು. ಇದು 3 ಅಂಕಕ್ಕೆ ಕೇಳುವಂತಹ ಪ್ರಶ್ನೆಯಾಗಿದ್ದು, ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿ ನಾವು ತಿಳಿದುಕೊಳ್ಳಬೇಕಾದ ಮಹತ್ವದ ವಿಷಯಗಳನ್ನು ಮೊದಲು ಸರಿಯಾಗಿ ಅರ್ಥ ಮಾಡಿಕೊಂಡು ಆಮೇಲೆ ಒಂದಿಷ್ಟು ಇದರ ಮೇಲೆ ಎಕ್ಸಾಂಪಲ್ಗಳನ್ನ ಸಾಲ್ವ್ ಮಾಡ್ತಾ ಸಾಗೋಣ ಬನ್ನಿ. ಮೊದಲನೇದಾಗಿ ಪ್ಯಾಸಿವ್ ವಾಯ್ಸ್ ಅಂದರೆ ಏನು ಅಂತ ಹೇಳಿ ನೋಡೋಣ. ನೀವು 10ನೇ ತರಗತಿ ಕಲಿತಾ ಇರಬೇಕಾದ್ರೆ ನಿಮಗೆ ಆ್ಯಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ಅನ್ನುವಂತಹ ಒಂದು ಟಾಪಿಕನ್ನು ಕೊಡಲಾಗ್ತಿತ್ತು. ಅಲ್ಲಿ ನೀವು ಆ್ಯಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ಗಳನ್ನ ಮಾಡ್ತಾ ಇದ್ರಿ. ಎಲ್ಲಿಯೂ ಸಹಿತ ಪ್ಯಾಸಿವ್ ವಾಯ್ಸೇ ಮಾಡಬೇಕು ನೀವು. ಆದರೆ ಇದೊಂದು ವಿಶಿಷ್ಟವಾಗಿರ್ತಕ್ಕಂತಹ ಒಂದು ಪ್ಯಾಸಿವ್ ವಾಯ್ಸ್ ಅಂತಕ್ಕಂಥದ್ದು ಇರುತ್ತೆ. ಯಾಕಂದರೆ ಇಲ್ಲಿ ನಾವು ವಾಕ್ಯಗಳನ್ನು ನಿರ್ಮಾಣ ಮಾಡ್ತಿರ್ಬೇಕಾದ್ರೆ ಪ್ಯಾಸಿವ್ ವಾಯ್ಸನ್ನಾಗಿ ಬದಲಾವಣೆ ಮಾಡ್ಕೋಬೇಕಾದಂಥ ಅನಿವಾರ್ಯತೆ ಇರುತ್ತೆ. ಸೊ ನೋಡೋಣ ವಿದ್ಯಾರ್ಥಿಗಳೇ, ಮೊದಲಿಗೆ ಒಂದಿಷ್ಟು ಬೇಸಿಕ್ ಕಾನ್ಸೆಪ್ಟ್ಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋಣ. ಮೊದಲನೆಯ ಅಪ್ರೋಚಸ್ ಟು ಫಾರ್ಮ್ V3 ಆಫ್ ಇರ್ರೆಗ್ಯುಲರ್ ವರ್ಬ್ಸ್ ಅಂತ ಹೇಳ್ತಾರೆ. ಇಲ್ಲಿ ನಿಮ್ಗೆ ಗೊತ್ತಿರಬೇಕು, ನಾವು V1, V2, V3 ಫಾರ್ಮ್ಗಳಂತ ಕರಿತೀವಲ್ಲ, ಹಾಗೆ ಇಲ್ಲಿ ನಾವು ಇಂಗ್ಲೀಷ್ನಲ್ಲಿ 3 ಥರದ ಒಂದು ವರ್ಬ್ಗಳನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಮೊದಲನೆಯದಾಗಿ ನಿಮ್ಗೆ ಗೊತ್ತಿರುವಂತೆ ಡಿ ಮತ್ತು ED ಮತ್ತು IEDಗಳಿಂದ ಎಂಡ್ ಆಗ್ತಕ್ಕಂತಹ ಕೆಲವು V2 ಮತ್ತು V3 ಫಾರ್ಮ್ಗಳನ್ನು ಇಲ್ಲಿ ನೋಡ್ಕೋಬೇಕಾಗತ್ತೆ. ಉದಾಹರಣೆಗೆ ಪ್ರಿಫೇರ್ ಅಂತಿದೆ, ಅದು ಪ್ರಿಪೇರ್ಡ್ ಅಂತ ಆಗುತ್ತೆ. ಸೊ ಇಲ್ಲಿ D1 ಮಾತ್ರ ಬಳಕೆ ಮಾಡ್ಕೊಳ್ತಾ ಇದ್ದೇವೆ. ಆ ರೀತಿಯಾಗಿ ಇನ್ಫಾರ್ಮ್ ಅಂತಕ್ಕಂಥದ್ದಿದೆ, ಇನ್ಫಾರ್ಮ್ಡ್ ಅಂತ ಆಗುತ್ತೆ. ಟ್ರೈ ಅನ್ನುವಂಥದ್ದು ಟ್ರೈಡ್ ಆಗಿ ಬದಲಾವಣೆಯನ್ನು ಹೊಂದುತ್ತೆ. ಸೊ ಇರ್ರೆಗ್ಯುಲರ್ ಅಪ್ರೋಚಸ್ ಅಂತ ಬರುತ್ತದೆ. ಕೀಪ್, ಕೆಪ್ಟ್, ಸೆಂಡ್, ಸೆಂಟ್, ರೈಟ್, ರಿಟರ್ನ್, ಫಾರ್ಬಿಡ್, ಫಾರ್ಬಿಡನ್ ಅನ್ನುವಂಥದ್ದು ಇವು ಇರ್ರೆಗ್ಯುಲರ್ ಆಗಿರ್ತಕ್ಕಂಥವುಗಳು. ಸೊ ಇಲ್ಲಿ ಸಂಪೂರ್ಣವಾಗಿ ಕೀಫ್ ಅನ್ನೋದು V2, V3 ಫಾರ್ಮ್ಗಳಲ್ಲಿ ಬದಲಾವಣೆ ಆಗ್ತಾ ಹೋಗ್ತದೆ. ಸೊ ಆ ಕಾರಣಕ್ಕಾಗಿ ನಾವು ಇಲ್ಲಿ ರೈಟ್ ಅನ್ಬೋದು, ರೈಟ್, ರೋಟ್, ರಿಟರ್ನ್ ಆಗಿ ಬದಲಾವಣೆ ಆಗುತ್ತೆ. ಸೊ ಈ ರೀತಿಯಾಗಿರ್ತಕ್ಕಂಥ ವರ್ಬ್ಗಳನ್ನ ನೋಡ್ಬೋದು. ಇನ್ನು ಮೂರನೇದಾಗಿ ನೋ ಚೇಂಜ್ ಇನ್ V1, V2, V3 ಫಾರ್ಮ್ಗಳಲ್ಲಿ ಪುಟ್, ಕಟ್, ಶಟ್ ಅಂತಕ್ಕಂಥದ್ದು ಸಹಿತ ಯಾವುದೇ ಬದಲಾವಣೆ ಏನಾಗೋದಿಲ್ಲ. ಇವುಗಳ ಬಗ್ಗೆ ನಾವು ಪೆಕ್ಯುಲಿಯರ್ ವರ್ಬ್ಸ್ ಅಂತ ಕರಿತೀವಿ. ವಿಶೇಷವಾಗಿರ್ತಕ್ಕಂತಹ ಒಂದು ವರ್ಬ್ಗಳನ್ನು ಇವರನ್ನು ಇಂಗ್ಲೀಷ್ನಲ್ಲಿ ಗುರುತಿಸ್ತಾರೆ. ಸೊ ಇವುಗಳ ಬಗ್ಗೆ ನಿಮ್ಮ ಕಲ್ಪನೆ ಇರಬೇಕು. ಜೊತೆಗೆ ನೀವು ಕಲ್ತಿರ್ತಕ್ಕಂಥದ್ದು ಹೈಸ್ಕೂಲ್ನಲ್ಲಿ ಈ ಪ್ಯಾಸಿವ್ ವಾಯ್ಸ್ಗಳನ್ನ ಕಲ್ತಿದ್ದೀರಿ ನೀವು. ಐ ರೈಡ್ ಅ ಬೈಸಿಕಲ್, ನಾನು ಒಂದು ಸೈಕಲನ್ನು ಚಲಾವಣೆ ಅಥವಾ ಸವಾರಿ ಮಾಡುತ್ತೇನೆ ಅಂತ ಅರ್ಥ ಆಗುತ್ತೆ. ಸೊ ಆ ಸೈಕಲ್ ಈಸ್ ರಿಡನ್ ಬೈ ಮೀ ಅಂತ ಹೇಳ್ತಾರೆ. ಅಂದರೆ ಒಂದು ಸೈಕಲ್ನ ನಾನು ಸವಾರಿ ಮಾಡಿದೆ ಅಥವಾ ಒಂದು ಸೈಕಲ್ ನನ್ನಿಂದ ಸವಾರಿ ಮಾಡಲ್ಪಟ್ಟಿತು ಅನ್ನುವ ರೀತಿಯಲ್ಲಿ ಇಲ್ಲಿ ಉತ್ತರ ಕೊಡ್ತೇವೆ ನಾವು. ಸೊ ಇಲ್ಲಿ ನಮಗೆ ಕೇಳುವಂಥದ್ದು PUC ಸೆಕೆಂಡ್ ಇಯರಲ್ಲಿ ಈಸ್ ರಿಡನ್. ನಿಮ್ಗೆ ಗೊತ್ತಿರಬೇಕು, ಅ ಸೈಕಲ್ ಅನ್ನೋದು ಏಕವಚನವಾಗಿದ್ದರೆ ಈಸ್ ಅಂತ ಬರುತ್ತೆ. ಅದು ಸೈಕಲ್ಸ್ ಅಂತ ಬರೆದ್ರೆ ಆರ್ ರಿಡನ್ ಅಂತ ಬರ್ತಾ ಇತ್ತು, ಅದು ಪ್ರೆಸೆಂಟ್ ಟೆನ್ಸಲ್ಲಿ. ಇನ್ನು ನಾವು ಇದನ್ನೇ ಪಾಸ್ಟ್ ಟೆನ್ಸಲ್ಲಿ ಮಾಡೋದಾದರೆ ವಿ ರೋಡ್ ಅ ಸೈಕಲ್ ಅಂತ ಇರುತ್ತೆ. ಸೊ ಇದನ್ನು ನಾವು ಆ ಸೈಕಲ್ ವಾಸ್ ರಿಡನ್ ಬೈ ಅಸ್ ಅಂತೀವಿ. ಯಾಕೆ ಇಲ್ಲಿ ವಾಸ್ ಬಂತಂದರೆ ಕೊಟ್ಟಿರ್ತಕ್ಕಂತಹ ವಾಕ್ಯ ಏನಿದೆ ಅದು ಪಾಸ್ಟ್ ಟೆನ್ಸಲ್ಲಿರೋದ್ರಿಂದ ಇಲ್ಲಿ ಪಾಸ್ಟ್ ಟೆನ್ಸಲ್ಲಿ ನಾವು ಬದಲಾವಣೆ ಮಾಡ್ಕೊಳ್ಬೇಕಾಗತ್ತೆ. ಸೊ ಅಕಸ್ಮಾತಾಗಿ ಇಲ್ಲಿ ಬಹುವಚನ ಇದ್ದರೆ ಸೈಕಲ್ಸ್ ಅಂತಿದ್ರೆ ವರ್ ಅಂತ ಆಗ್ತಾಯಿತ್ತು, ವರ್ ರಿಡನ್ ಅಂತ ಆಗ್ತಾಯಿತ್ತು. ಇಷ್ಟನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮಗೆ 3 ಅಂಕಗಳು ತಗೊಳ್ಳೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಸೊ ಮೂರನೇದಾಗಿ ಯು ಕ್ಯಾನ್ ರೈಡ್ ಅ ಬೈಸಿಕಲ್ ಅಂತ ಇದೆ. ಸೊ ಇಲ್ಲಿ ನಾವು ಮೋಡಲ್ ಆಕ್ಸಿಲರಿ ವರ್ಬ್ ಆಗಿರುವಂತಹ ಕ್ಯಾನನ್ನು ಯೂಸ್ ಮಾಡ್ತಾ ಇದ್ದೇವೆ. ಕ್ಯಾನನ್ನು ಯೂಸ್ ಮಾಡ್ತಿರ್ಬೇಕಾದ್ರೆ ಅದನ್ನು ನಾವು ಪ್ಯಾಸಿವ್ ವಾಯ್ಸ್ ಮಾಡಬೇಕಾದ್ರೆ ಅದು ಏನಾಗುತ್ತೆ ಅಂತಂದರೆ ಕುಡ್ ಬಿ ಅಂತ ಆಗಿ ಬದಲಾವಣೆ ಆಗುತ್ತೆ. ಅ ಸೈಕಲ್ ಕುಡ್ ಬಿ ರಿಡನ್ ಬೈ ಯು, ಅ ಸೈಕಲ್ ಕ್ಯಾನ್ ಬಿ ರಿಡನ್ ಬೈ ಆಗಬೇಕು, ಅದು ಕುಡ್ ಅಂತ ಆಗಿದೆ, ಅದು ಸ್ವಲ್ಪ ಮಿಸ್ಟೇಕ್ ಆಗಿದೆ ಅದು. ಓಕೆ, ಈಗ ಒಂದಿಷ್ಟು ಎಕ್ಸಾಂಪಲ್ಗಳನ್ನ ನೋಡೋಣ ನಾವು ವಿದ್ಯಾರ್ಥಿಗಳೇ. ಇಲ್ಲಿ ಟೆಕ್ಸ್ಟುವಲ್ ಎಕ್ಸಾಂಪಲ್ಸ್ ಅಂತ ಬರ್ತವೆ. ಟೆಕ್ಸ್ಟುವಲ್ ಅಂದರೆ ನಿಮ್ಮ ಪುಸ್ತಕದಿಂದಲೇ ಕೇಳುವಂಥ ಕೆಲವು ಪ್ರಶ್ನೆಗಳನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಅ ಫ್ಯೂ ಇಯರ್ಸ್ ಎಗೋ ಅ ಮ್ಯಾನ್ ಕಮಿಟೆಡ್ ಮರ್ಡರ್. ಇಲ್ಲಿ ಕೆಲವು ವರ್ಷಗಳ ಹಿಂದೆ ಅಂತ ಏನು ಪದವನ್ನು ಬಳಕೆ ಮಾಡಿದ್ದಾರಲ್ಲ,
ಈ ಪದ ಪಾಸ್ಟ್ ಟೆನ್ಸನ್ನು ಸೂಚನೆ ಮಾಡುತ್ತೆ ಅಥವಾ ಭೂತಕಾಲವನ್ನು ಇದು ನಮಗೆ ತಿಳಿಸುತ್ತೆ. ಆ ಕಾರಣಕ್ಕಾಗಿ ನಾವು ಈ ಇಡೀ ಪ್ಯಾರಾಗ್ರಾಫನ್ನು ನಾವು ಪಾಸ್ಟ್ ಟೆನ್ಸಲ್ಲಿ ಬದಲಾವಣೆ ಮಾಡಿಕೊಳ್ಬೇಕು. ಏಕವಚನವಾಗಿದ್ದರೆ ವಾಸ್ ಮತ್ತು ಬಹುವಚನವಾಗಿದ್ದರೆ ವರ್ ಎಂದು ಬರೆದು ಅದರ ಮುಂದೆ V3 ಫಾರ್ಮನ್ನು ಬರಿಬೇಕು ನಾವು. ಹಾಗಂದಾಗ ಮಾತ್ರ ನೀವು ಬರೆದಿರ್ತಕ್ಕಂಥ ಉತ್ತರ ಸರಿಯಾಗತ್ತೆ ವಿದ್ಯಾರ್ಥಿಗಳೇ. ಒಂದನೇ ಉತ್ತರ ನೋಡಿದ್ವಿ, ದ ಕೇಸ್ ವಾಸ್ ಟ್ರೈಡ್ ಇನ್ ದ ಮೋಸ್ಟ್ ಜುಡಿಷಿಯಲ್ ಮ್ಯಾನರ್. ದ ಕ್ರಿಮಿನಲ್ ವಾಸ್ ಸೆಂಟೆನ್ಸ್ಡ್ ಟು ಡೆತ್ ಅಂತ ಹೇಳಲಾಗಿದೆ. ದ ಸೆಂಟೆನ್ಸ್ ವಾಸ್ ಸಬ್ಮಿಟೆಡ್ ಟು ದ ಪ್ರಿನ್ಸ್. ಇದು ಸರಿಯಾಗಿ ನೀವು ಅಬ್ಸರ್ವ್ ಮಾಡಿದಾಗ ಏಕವಚನ ಇದ್ದಾಗ ವಾಸನ ಬಳಕೆ ಮಾಡಿದ್ದಾರೆ. ದ ಕೇಸ್ ಅನ್ನೋದು ಒಂದೇ ಇದೆ, ಅದಕ್ಕೆ ವಾಸ್ ಯೂಸ್ ಮಾಡಿದ್ದಾರೆ. ಅದರ ಮುಂದೆ ಟ್ರೈ ಅಂತ ಬರೆದಿರ್ತಾರೆ, ನೀವು ಟ್ರೈಡ್ ಅಂತ ಮಾಡ್ಕೋಬೇಕು ಅದನ್ನು. ಅದೇ ರೀತಿಯಾಗಿ ದ ಕ್ರಿಮಿನಲ್ ವಾಸ್ ಸೆಂಟೆನ್ಸ್ಡ್ ಅಂತ ಬರೆದಿದ್ದಾರೆ. ಇಲ್ಲಿ ವಾಸ್ ಅನ್ನೋದು ಯಾಕೆ ಯೂಸ್ ಮಾಡಿದ್ದಾರೆ ಅಂದರೆ ಕ್ರಿಮಿನಲ್ ಅಂತಕ್ಕಂಥ ಒಬ್ಬನೇ ಇರೋದ್ರಿಂದ ವಾಸ್ ಯೂಸ್ ಮಾಡಿದ್ದಾರೆ. ಅದರ ಮುಂದೆ ಸೆಂಟೆನ್ಸ್ ಅಂತ ಕೊಟ್ಟಿರ್ತಾರೆ, ಅದು ಶಿಕ್ಷೆ ಅಂತ ಅರ್ಥ ಕೊಡ್ತಕ್ಕಂಥ ಸೆಂಟೆನ್ಸ್, ಅದು ಸೆಂಟೆನ್ಸ್ ಟು ಡೆತ್ ಅಂತ ಹೇಳ್ತಾರೆ. ದ ಸೆಂಟೆನ್ಸ್ ಅಂದರೆ ಶಿಕ್ಷೆ ಒಂದೇ ಇರೋದ್ರಿಂದ ಅಲ್ಲಿ ವಾಸ್ ಸಬ್ಮಿಟ್ ಅಂತ ಕೊಟ್ಟಿರ್ತಾರೆ, ಸಬ್ಮಿಟೆಡ್ ಆಗಿ ಅದು ಬದಲಾವಣೆಯನ್ನು ಹೊಂದುತ್ತೆ. ಸೊ ಅದೇ ರೀತಿಯಾಗಿ ನಾವು ಎರಡನೇ ಎಕ್ಸಾಂಪಲ್ನ ನೋಡೋಣ. ಅ ಲೆಟರ್ ವಾಸ್ ಸೆಂಟ್ ಟು ದ ಫ್ರೆಂಚ್ ಗವರ್ಮೆಂಟ್. ಅ ಪ್ರಾಂಪ್ಟ್ ರಿಪ್ಲೈ ಅನ್ನೋದು ಒಂದೇ ಇದೆ, ಕೊಟ್ಟಿರ್ತಕ್ಕಂಥ ಒಂದೇ ಒಂದು ಪ್ರತಿಕ್ರಿಯೆ. ಆ ಪ್ರತಿಕ್ರಿಯೆ ನಾವು ಒಂದೇ ಇರೋದ್ರಿಂದ ಅಲ್ಲಿ ವಾಸ್ ಯೂಸ್ ಮಾಡಿಬಿಟ್ಟು ರಿಸೀವ್ ಇರ್ತದೆ, ಇಲ್ಲಿ ಬ್ರಾಕೆಟ್ನಲ್ಲಿ ರಿಸೀವ್ ಇರೋದ್ರಿಂದ ಅದು ರಿಸೀವ್ಡ್ ಆಗಿ ಬದಲಾವಣೆಯನ್ನು ಹೊಂದುತ್ತೆ. ಇಟ್ ಸೇಡ್ ದ್ಯಾಟ್ ಅ ಮಷೀನ್ ಆ್ಯಂಡ್ ಆ್ಯನ್ ಎಕ್ಸ್ಪರ್ಟ್ ಕುಡ್ ಬಿ. ಇಲ್ಲಿ ನಿಮ್ಗೆ ಕೊಟ್ಟಿರ್ತಾರೆ, ಅವರು ಕುಡ್ ಪ್ಲಸ್ ಸಪ್ಲೈ ಅಂತ ಕೊಟ್ಟಿರ್ತಾರೆ, ನೀವು ಅದಕ್ಕೆ ಏನು ಮಾಡ್ಕೋಬೇಕಾಗತ್ತೆ, ಕುಡ್ ಬಿ ಸಪ್ಲೈಡ್ ಅಂತ ಮಾಡ್ಕೋಬೇಕಾಗತ್ತೆ. ಬಟ್ ದ ಕಾಸ್ಟ್ ವುಡ್ ಬಿ 16,000 francs. ದ ಡೀಲ್ ಅನ್ನೋದು ಏಕವಚನ ಇದೆ, ಆ ಕಾರಣಕ್ಕೆ ಇಲ್ಲಿ ವಾಸನ್ನು ಯೂಸ್ ಮಾಡಿಬಿಟ್ಟು ಡಿನೇ ಅಂತ ಇರುತ್ತೆ, ಅದನ್ನು ಡಿನೈಡ್ ಆಗಿ ಮಾಡ್ಕೋಬೇಕಾಗತ್ತೆ ನಾವು ಬೈ ದ ಫ್ರೆಂಡ್ಸ್. ಇನ್ನು ದ ಕಿಂಗ್ ಕಾಲ್ಡ್ ದ ಜನರಲ್. ಹಿ ವಾಸ್ ಆಸ್ಕ್ಡ್ ಟು ಫೈಂಡ್ ಅ ಸೋಲ್ಜರ್. ಇಲ್ಲಿ ಹಿ ಅನ್ನೋದು ಏಕವಚನ ಆಗಿರೋದ್ರಿಂದ ಅಲ್ಲಿ ವಾಸ್ ತೆಗೆದುಕೊಂಡು ಆಸ್ಕ್ ಅನ್ನೋದನ್ನು ನಾವು ಆಸ್ಕ್ಡನ್ನಾಗಿ ಬದಲಾವಣೆ ಮಾಡ್ಕೋಬೇಕಾಗತ್ತೆ. ಹಿ ವಾಸ್ ಆಸ್ಕ್ಡ್ ಟು ಫೈಂಡ್ ಅ ಸೋಲ್ಜರ್ ಹೂ ವುಡ್ ಕಟ್ ದ ಮ್ಯಾನ್ಸ್ ಹೆಡ್ ಆಫ್. ದ ಜನರಲ್ ಟಾಕ್ಡ್ ಇಟ್ ಓವರ್ ವಿತ್ ದ ಸೋಲ್ಜರ್ಸ್, ಬಟ್ ದ ಸೋಲ್ಜರ್ ಸೆಡ್ ಇಟ್ ಈಸ್ ನಾಟ್ ಅ ಥಿಂಗ್ ವಿ ಹ್ಯಾವ್ ಬಿನ್ ಥಾಟ್ ಅಂತ ಹೇಳಿದ್ದಾರೆ. ನಿಮ್ಗೆ ಕೊಡಬೇಕಾದ್ರೆ ಅವರು ಹ್ಯಾವ್ ಟೀಚ್ ಅಂತ ಕೊಟ್ಟಿರ್ತಾರೆ, ನೀವು ಅದನ್ನು ಬರಿಬೇಕಾದ್ರೆ ಏನು ಮಾಡಬೇಕಾಗತ್ತೆ, ಹ್ಯಾವ್ ಬಿನ್ ಥಾಟ್ ಅಂತ ಬರಿಬೇಕಾಗತ್ತೆ. ಇದು ಪ್ರೆಸೆಂಟ್ ಟೆನ್ಸಲ್ಲಿ ಇರೋದ್ರಿಂದ ಪ್ರೆಸೆಂಟ್ ಟೆನ್ಸಲ್ಲಿ ನೀವು ಅದನ್ನು ಬದಲಾವಣೆಯನ್ನು ಮಾಡಿಕೊಳ್ಬೇಕಾಗತ್ತೆ. ದಸ್ ದ ಪ್ರಪೋಸಲ್ ವಾಸ್ ರಿಜೆಕ್ಟೆಡ್. ಆ ಕಾರಣಕ್ಕಾಗಿ ಈ ಪ್ರಪೋಸಲ್ ರಿಜೆಕ್ಟ್ ಆಯಿತು ಅಂತ ಹೇಳ್ತಾರೆ. ಇನ್ನು ಕ್ರಿಮಿನಲ್ ರೆಫ್ಯೂಸ್ ಟು ರನ್ ಅವೇ ಫ್ರಾಮ್ ದ ಪ್ರಿಸನ್ ಅಂತ ಹೇಳ್ತಾರೆ. ದ ಕ್ರಿಮಿನಲ್ ರೆಫ್ಯೂಸ್ ಟು ರನ್ ಅವೇ ಫ್ರಾಮ್ ದ ಪ್ರಿಸನ್, ಸೊ ಇಟ್ ವಾಸ್ ಡಿಸೈಡೆಡ್. ಇಲ್ಲಿ ಇಟ್ ಅನ್ನೋದು ಏಕವಚನವಾಗಿದ್ದರಿಂದ ವಾಸ್ ಡಿಸೈಡೆಡ್ ಟು ಆಫರ್ ದ ಕ್ರಿಮಿನಲ್ ಅ ಪೆನ್ಷನ್. ದ ಪೆನ್ಷನ್ ಫಿಕ್ಸ್ಡ್ ವಾಸ್ 600 francs. ದಿಸ್ ಸಮ್ ವಾಸ್ ಅನೌನ್ಸ್ಡ್ ಟು ದ ಪ್ರಿಸನರ್. ದಸ್ ದ ಮ್ಯಾಟರ್ ವಾಸ್ ಫೈನಲಿ ಸೆಟಲ್ಡ್ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ನೋಡೋಣ, ಐದನೇದಾಗಿ ಅ ಕ್ರೈಮ್ ವಾಸ್ ರಿಪೋರ್ಟೆಡ್ ಟು ದ ಪ್ರಿನ್ಸ್ ಆಫ್ ಮೊನಾಕೋ. ದ ಪ್ರಿನ್ಸ್ ವಾಸ್ ಅಮೇಜ್ಡ್ ಫಾರ್ ಅ ಮರ್ಡರ್. ಈ ರೀತಿಯಾಗಿ ಉತ್ತರಗಳನ್ನ ಬರೀಬೇಕಾಗತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ ಎಲ್ಲ ರೀತಿಯಂಥ ಉತ್ತರಗಳನ್ನು ಕೊಡ್ತಾ ಹೋಗ್ತಾ ಇದ್ದೇವೆ. ಇವುಗಳನ್ನ ಸರಿಯಾಗಿ ನೀವು ನೋಡ್ಕೊಂಡ್ಬಿಟ್ಟು ಯಾವ ರೀತಿ ಪ್ರಶ್ನೆಗಳನ್ನು ಕೇಳಲಾಗಿದೆ, ಅದಕ್ಕೆ ಉತ್ತರ ಯಾವ ರೀತಿ ಕೊಡಲಾಗಿದೆ ಅನ್ನೋದನ್ನು ನೀವು ನೋಡ್ತಾ ಹೋದ ಹಾಗೆ ನಿಮ್ಗೆ ಅನುಕೂಲ ಆಗುತ್ತೆ. ಈ ರೀತಿ ಇವು ಟೆಕ್ಸ್ಟುವಲ್ ಬರ್ತವೆ. ಇನ್ನು ನಾನ್ ಟೆಕ್ಸ್ಟುವಲ್ ಅಂತಂದರೆ ಈ ರೀತಿ ಬರ್ತಕ್ಕಂಥ ಉತ್ತರಗಳು. ಇವು ನಾನ್ ಟೆಕ್ಸ್ಟುವಲ್ ಎಕ್ಸಾಂಪಲ್ಸ್ ಅಂತಂದರೆ ಇವು ಹೊರಗಿನಿಂದ ನಿಮ್ಮ ಟೆಕ್ಸ್ಟ್ ಬುಕ್ ಬಿಟ್ಟು ಹೊರಗಡೆಯಿಂದ ಕೇಳ್ತಕ್ಕಂತಹ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಲಾಗತ್ತೆ. ಸೊ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ನಿಮಗೆ ಎಕ್ಸಾಮ್ನಲ್ಲಿ 100% ಕೇಳ್ತಾರೆ ವಿದ್ಯಾರ್ಥಿಗಳೇ. ಸೊ ವಿದ್ಯಾರ್ಥಿಗಳೇ, ಇನ್ನೂ ಹೆಚ್ಚಿನ ಏನು ಗ್ರಾಮರ್ ಅಂಶಗಳನ್ನು ಈ ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತೀನಿ. ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು.